ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತಿನ ಟಾಪಿಕ್ ಎಲ್ಲ ತುಂಬ ದಿನದಿಂದ ಕೇಳ್ತಾ ಇರೋ ಕ್ವಶನ್ ಕಮೆಂಟ್ಸಲ್ಲಿ ಲೈವಲ್ಲಿ ಇನ್ನೊಂದಿಬ್ರು ಇನ್ಸ್ಟಾದಲ್ಲೂ ಮೆಸೇಜ್ ಮಾಡಿ ಕೇಳಿದ್ರಿ. ಸೊ ಫೈನಲಿ ಅದು ಇಷ್ಟು ದಿನ ಅಂತ ಏನಿರಲಿಲ್ಲ. ಓಕೆ, ಅದಕ್ಕೊಂದು ಒಳ್ಳೆ ದಿನ ಬರಲಿ ಅಂತ ವೇಟ್ ಮಾಡ್ತಾ ಇದ್ದೆ. ಬಿಕಾಸ್ ನಿಮಗೂ ಗೊತ್ತಾಗಬೇಕು ನಾನು ಏನು ಮಾಡಿದೆ ಅಂತ ಹೇಳಿ. ತಮ್ಲೈನ್ ನೋಡೇ ಗೊತ್ತಾಗಿರುತ್ತೆ ನಿಮಗೆ ಇಷ್ಟರಲ್ಲಿ. ಯೂಟ್ಯೂಬ್ ಪೇಮೆಂಟ್ ಬಂತ. ಹೌದು, ಫೈನಲಿ ಬಂತು ಗೈಸ್, ಫೈನಲಿ. ಸೊ ಖುಷಿಯಾದ ವಿಚಾರ, ಒಳ್ಳೆಯ ವಿಚಾರ. ಇವಾಗ ನಾನು ಧೈರ್ಯವಾಗಿ ಹೇಳ್ಕೊಬೋದು ಐ ಆಮ್ ಎ ಯೂಟ್ಯೂಬರ್ ಅಂತ ಹೇಳಿ. ಬಿಕಾಸ್ ನಮ್ಮದು ಯಾವಾಗ ಮಾನಿಟೈಸೇಷನ್ ಆಗಿ ಆವಾಗ ನಾವು ಯೂಟ್ಯೂಬ್ಗೆ ಯೂಟ್ಯೂಬ್ ಪಾರ್ಟ್ನರ್ ಆಗ್ತೀವಿ. ಸೊ ಅಫಿಷಿಯಲ್ ಆಗಿ ಓಕೆ, ಅದಾದಮೇಲೂ ಕೂಡ ಅಮೌಂಟ್ ಬರೋಕ್ಕೆ ಅದರದ್ದೇ ಆದಂತಹ ರೂಲ್ಸ್ ಇರುತ್ತೆ. ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. 4000 ವಾಚಿಂಗ್ ಅವರ್, 1000 ಸಬ್ಸ್ಕ್ರೈಬರ್ಸ್ ಆಯಿತು ಅಂತ ಹೇಳಿದ್ರೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬಹುದು. ವಿಡಿಯೋ ಹಾಕ್ತಾ ಹೋದಾಗ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಓಕೆ, ಯೂಟ್ಯೂಬರು ಅಂದರೆ ಒಂದು ಕೊಡೋ ಹೊತ್ತಿಗೆ 2 ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಸೊ ಅಡ್ವರ್ಟೈಸ್ಮೆಂಟ್ನ ನೀವುಗಳು ನೋಡಿದ್ರೆ ಅದರಿಂದ ನಮಗೆ ದುಡ್ಡು ಬರೋವಂಥದ್ದು. ಓಕೆ, ಸೊ ಈ ಥರ ದುಡ್ಡು ಬರುತ್ತೆ. ನನಗೆ ಲಾಸ್ಟ್ ಮಂತ್ ಬಂತು. ಓಕೆ, ಅದು ಬರೋದು 20ನೇ ತಾರೀಕು ಮೇಲೆ ನಮ್ಮ ಅಕೌಂಟ್ಗೆ ಇದಾಗುತ್ತೆ. ಬಟ್ ನಾವು ಅಮೇರಿಕನ್ ಡಾಲರಿಂದ ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಿ ನಮ್ಮ ಬ್ಯಾಂಕ್ ಅಕೌಂಟ್ಗೆ ಸೊ ಬೀಳೋದಕ್ಕೆ 25ನೇ ತಾರೀಕು ಅಷ್ಟರಲ್ಲಿ ಬಂದು ಬೀಳುತ್ತೆ. ಸೊ ನನಗೆ 20 ತಾರೀಕು ಬಿದ್ದಿತ್ತು. ಸೊ ನಾನು ಒಂದು ಒಳ್ಳೆ ಟೈಮಲ್ಲಿ ಹೇಳೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಆ್ಯಂಡ್ ಆಡ್ಕೊಳ್ಳೋರಿಗೆ, ನನಗೆ ಹಿಂದೆ ಮುಂದೆ ಆಡ್ಕೊತಾರಲ್ಲ ಅವರಿಗೆ ಇದೊಂದು ಉತ್ತರ. ಸೊ ನಾನು ಕಷ್ಟಪಟ್ಟು ದುಡ್ದಿದ್ದೀನಿ. ಸುಮ್ಮನೆ ಕೆಟ್ಟ ಕೆಲಸ ಮಾಡಿಕೊಂಡು ದುಡ್ದಿಲ್ಲ. ಸೊ ನನಗೆ ಹೆಮ್ಮೆ ಇದೆ, ನಾನು ಸಿಂಗಲ್ ಪೇರೆಂಟ್ ಆಗಿದ್ರೂ ಕಷ್ಟಪಟ್ಟು ವಿಡಿಯೋ ಮಾಡಿ ಯೂಟ್ಯೂಬರ್ ಆಗಿ ಇವತ್ತು ಯೂಟ್ಯೂಬಿಂದ ಒಂದು ಫಸ್ಟ್ ಸಂಬಳನ ನಾನು ತಗೊಂಡಿದ್ದೀನಿ. ಇದನ್ನು ನಾನು ತುಂಬ ಹೆಮ್ಮೆಯಿಂದ ಹೇಳ್ಕೊತೀನಿ. ತುಂಬ ನ್ಯಾಯವಾಗಿ ದುಡ್ದಿದ್ದೀನಿ, ಒಳ್ಳೆ ರೀತಿಲಿ ದುಡ್ದಿದ್ದೀನಿ. ಮತ್ತು ಇನ್ನೇನು ಹೇಳೋದು. ಸೊ ನನ್ನ ಮುಖದಲ್ಲಿರೋ ಖುಷಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಒಳ್ಳೆ ರೀತಿಲಿ ಕಷ್ಟಪಟ್ಟು ದುಡಿದಾಗ 100 ರೂಪಾಯಿ ಬರಲಿ, ಅದರಲ್ಲಿ ಆಗುವಂಥ ಖುಷಿನೇ ಬೇರೆ. ಅದೇ ನಮಗೆ ಬೇರೆಯವರು ಸಾವಿರಾನುಗಟ್ಟಲೆ ದುಡ್ಡನ್ನ ಕೊಟ್ಟಾಗ ನಮಗೆ ಅದು ಖುಷಿ ಗೊತ್ತಾಗಲ್ಲ. ಅದೇ ನಾವೇ ಕಷ್ಟಪಟ್ಟು ನಮ್ಮ ಕೈಯಾರೆ ದುಡಿದಾಗ ಅದು 100 ರೂಪಾಯಿ ಆದ್ರೂ ಅದ್ರ ವ್ಯಾಲ್ಯೂ ಗೊತ್ತಾಗುತ್ತೆ, ಅದ್ರ ಖುಷಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಖುಷಿಯಾಗಿರೋದು. ಆ್ಯಂಡ್ ಎಲ್ಲಿ ಸುಷ್ಮಾ ದುಡ್ಡು ಕೈಯಲ್ಲಿ ದುಡ್ಡೇ ಕಾಣ್ತಾ ಇಲ್ಲ, ದುಡ್ಡು ಬರ್ತು ಅಂತ ಹೇಳ್ತಾ ಇದ್ದೀರಾ ಅಂತ ಅನ್ಕೋಬಹುದು. ದುಡ್ಡಿಲ್ಲ ಗೈಸ್, ದುಡ್ಡು ಖಾಲಿ ಆಗೋಯ್ತು. ಇನ್ನೊಂದು ಏನು ಹೇಳಿದ್ರೆ, ತುಂಬ ಕಷ್ಟಪಟ್ಟಿದ್ದೀನಿ. ಹತ್ತತ್ರ 9 ತಿಂಗಳು ಆಯಿತು ನನಗೆ. ಆ್ಯಂಡ್ ಕೆಲವೊಬ್ರು ಹೇಳ್ತಾರೆ ಸಿಂಪತಿಗೋಸ್ಕರ ವಿಡಿಯೋ ಮಾಡ್ತೀಯಾ, ಕೆಲ್ಸಕ್ಕೆ ಹೋಗು ಅಂತ. ಕೆಲಸ ಹುಡುಕ್ತಾ ಇದ್ದೀನಿ. ಆ್ಯಂಡ್ ಸಿಂಪತಿಗೋಸ್ಕರ ವಿಡಿಯೋ ಮಾಡೋದಾಗಿದ್ದರೆ ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ನನ್ನ ಗಂಡ ಇಲ್ಲ ಗೈಸ್, ಫ್ರೆಂಡ್ಸ್, ಫ್ಯಾಮಿಲಿ ಏನಾದರೂ. ಓಕೆ, ನಾನು ಫ್ರೆಂಡ್ಸ್ ಅಂತಲೇ ಜಾಸ್ತಿ ಕರಿತೀನಿ. ನೀವು ಕೂಡ ನನ್ನ ಫ್ಯಾಮಿಲಿನೇ. ಫಸ್ಟ್ ನೈಟ್ ಕೇಳಿವೆ ನನ್ನ ಗಂಡ ಎಲ್ಲ ಸಹಾಯ ಮಾಡಿ ಏನೋ ಮಾಡಿ ಅಂತ. ಬಟ್ ನಾನು ಆ ಥರ ಕೆಲಸ ಮಾಡಿಲ್ಲ. ನಾನು ಅದನ್ನು ಕೂಡ ಪ್ರೌಡಾಗೆ ಹೇಳ್ಕೊತೀನಿ. ನಾನು 5 ಮಂತ್ಸ್ ತನಕ ನಾನು ಎಲ್ಲೂ ಅಂದರೆ ಹಸ್ಬೆಂಡ್ ಇಲ್ಲ ಅಂತ ಹೇಳಿದ್ದೆ. ಓಕೆ, ಬಟ್ ನನ್ನ ಲೈಫಲ್ಲಿ ಏನಾಯಿತು, ಯಾವ ರೀತಿ ನನ್ನ ಲೈಫು ಹಾಳಾಯಿತು, ಏನು ಎತ್ತ ಅಂತ ನಾನು ವೀಡಿಯೋಸಲ್ಲಿ ಎಲ್ಲೂ ಹೇಳೇ ಇರಲಿಲ್ಲ. ನನ್ನ ಡೈಲಿ ರೋಟೀನ್ ತೋರಿಸ್ತಾ ಇದ್ದೆ. ಆವಾಗ ವ್ಯೂಸು ಕೂಡ ಕಡಿಮೆ ಇತ್ತು. 400, 500, 300 ತನಕ ಆಯಿತು. 5 ತಿಂಗಳು ಆದಮೇಲೆ ನಾನು ನನ್ನ ಗಂಡನಿಗೆ ತುಂಬ ಜನ ಕೇಳ್ತಾ ಇದ್ರಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲೂ ಕೂಡ ಬೇಕಾದರೆ ಮೆಸೇಜಸ್ ಇದೆ, ಬಟ್ ಹುಡುಕಬೇಕು. ನನಗೆ ಕೇಳಿದ್ದಾರೆ ಏನಾಯಿತು. ಆವಾಗ ನಾನು 5 ತಿಂಗಳಾದಮೇಲೆ ನನ್ನ ಗಂಡನಿಗೆ ಏನಾಯಿತು ಅಂತ ಹೇಳಿದ್ದು. ಸೊ ಆ ವಿಡಿಯೋ 1,67,000 68,000 ಓಡ್ತಾ ಇದೆ ಅಟ್ ಪ್ರೆಸೆಂಟ್. ದಯವಿಟ್ಟು ಹೋಗಿ ನೋಡಿಲ್ಲ ಅಂದರೆ ಗೊತ್ತಾಗುತ್ತೆ ನನ್ನ ಹಸ್ಬೆಂಡ್ಗೆ ಏನಾಗಿತ್ತು ಅಂತ. ಹೊಸದಾಗಿ ನೋಡ್ತಾ ಇರೋವಂಥ ನ್ಯೂ ಸಬ್ಸ್ಕ್ರೈಬರ್ಸ್ಗೋಸ್ಕರ. ಅದಾದಮೇಲೆ ಸ್ವಲ್ಪ ನನಗೆ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆದರು, ವ್ಯೂಸ್ ಜಾಸ್ತಿ ಆಯಿತು. ಸೊ ಅದೊಂದು ವಿಡಿಯೋಯಿಂದನೇ ನನಗೆ $65 ಅಷ್ಟು ಬಂದಿದೆ ಫ್ರೆಂಡ್ಸ್. ನೀವು ನೋಡ್ಬೋದು, 1,67,000 ಪ್ಲಸ್ ಓಡ್ತಾ ಇದೆ ಆ ವಿಡಿಯೋ. ಆ ವಿಡಿಯೋಗೆ ನನಗೆ ಬಂದಿರೋ ಅಂಥದ್ದು ಬರೀ $65 ಅಷ್ಟೇನೆ. ಸೊ ಅದು ಹೈಯೆಸ್ಟ್ ಡಾಲರ್ ಅಂತ ಹೇಳ್ಬೋದು. ಆ ಡಾಲರೇ ನನಗೆ ಏನು ಅಮೌಂಟ್ ಬರೋದಕ್ಕೆ ಹೆಲ್ಪ್ ಮಾಡಿದ್ದು. ಈಗ ನಂದು ಇವಾಗ ಅಟ್ ಪ್ರೆಸೆಂಟ್ ಓಡ್ತಾ ಇರೋದು 1,500, 2,000, 3,000, ಕೆಲವೊಂದು ಅಪರೂಪ 7,000, 8,000, 10,000 ಓಡ್ತಾ ಇದೆ. ಸೊ ಆ ವೀಡಿಯೋಸ್ಗೆಲ್ಲ ಇನ್ನೆಷ್ಟು ಡಾಲರ್ ಬರ್ಬೋದು ಹೇಳಿ? $1/4, $0.50 ಆ ಥರ ಬರ್ತಾ ಇದೆ.
ನನಗೆ ಫಸ್ಟ್ ಪೇಮೆಂಟ್ ಅಂತೂ ರಿಸೀವ್ ಆಗಿದೆ. ಸೆಕೆಂಡ್ ಪೇಮೆಂಟ್ ಯಾವಾಗ ತಗೋತೀನಿ ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಇದೆ ಯಾವಾಗಾದರೂ ಬರಲಿ ನನ್ನ ಕೆಲಸಗಳು ವೀಡಿಯೋ ಮಾಡಬೇಕು. ಸೊ ನೀವು ಯಾವ ಥರ ಇಷ್ಟಪಡ್ತೀರಾ ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿ ವೀಡಿಯೋಸ್ ಮಾಡಬೇಕು. ನಾನು ಖುಷಿಯಾಗಿರಬೇಕು ಆ್ಯಂಡ್ ನನ್ನ ವೀಡಿಯೋಯಿಂದ ನಿಮಗೂ ಏನಾದರೂ ಸ್ವಲ್ಪ ಹೆಲ್ಪ್ ಆಗೋ ಥರ ಮಾಡಬೇಕು. ಅದೇ ನನ್ನ ಇವಾಗ ಏನು ಹೇಳ್ತಾರೆ ಯೋಚನೆ ಆಗಿದೆ. ಇವಾಗ ಜಾಸ್ತಿ ಕಾಯಿಸಲ್ಲ, ಹೇಳ್ತೀನಿ ಎಷ್ಟು ಅಮೌಂಟ್ ಬಂತು ಅಂತ ಹೇಳಿ. ನಿಮಗೆ ಗೊತ್ತಿದೆ $100 ಆದರೆ ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಿದ್ರೆ ಒಂದೊಂದ್ಸಲ ಡಾಲರ್ ವೇರಿಯೇಷನ್ ಆಗ್ತಾ ಇರುತ್ತೆ. $1ಗೆ 85 ಇರುತ್ತೆ, 86 ಇರುತ್ತೆ, ಸೊ 87 ರೂಪಾಯಿನೂ ಇರುತ್ತೆ. ನನಗೆ ಬಂದಾಗ 85 ರೂಪಾಯೋ ಏನೋ ಇತ್ತು. $1ಗೆ ಇಂಡಿಯನ್ ರುಪೀಸ್ 85 ರೂಪಾಯಿ ಏನೋ ಇತ್ತು. ಆ 85 ರೂಪಾಯಿ ಕನ್ವರ್ಟ್ ಮಾಡಿದ್ರೆ $100 ಆಗಿತ್ತು. ಸೊ ನನಗೆ 8,000ದಷ್ಟು ಚಿಲ್ಲರೆ ಅಮೌಂಟ್ ಬಂತು ಗೈಸ್. ದುಡ್ಡು ಮಾತ್ರ ಕೈಯಲ್ಲಿಲ್ಲ, ಖಾಲಿ ಕೈಲಿದ್ದೀನಿ. ಏನಕ್ಕೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ನಾನೇನು ಎಕ್ಸ್ಪ್ಲೈನ್ ಮಾಡಬೇಕಾಗಿಲ್ಲ. ಸೊ ಎಲ್ಲರೂ ದುಡ್ಡು ಹಿಡ್ಕೊಂಬರ್ತಾರೆ ಸುಷ್ಮಾ ಅನ್ಬೋದು. ಸೊ ನನಗೆ ಕಡಿಮೆ ಅಮೌಂಟ್ ಅಂದರೆ ಒಬ್ಬರು ಹೇಳಿದ್ರು ವ್ಯೂಸ್ ಜಾಸ್ತಿ ಬಂದಿದೆ ಬಟ್ ಅಮೌಂಟ್ ಕಡಿಮೆ ಅಂತ ಅನಿಸುತ್ತೆ ಅಂತ. ಪರವಾಗಿಲ್ಲ, ನನಗೆ 8,000 ಬಂದಿರೋದೇ 80,000 ಬಂದಿದೆಯೇನೋ ಅನ್ನೋಷ್ಟು ಖುಷಿ ಇದೆ. ಯಾಕಂದರೆ ಅಷ್ಟು ಕಷ್ಟಪಟ್ಟಿದ್ದೀನಿ. ನಾನು ಹೇಳ್ತಾ ಇರ್ತೀನಿ 12 ಗಂಟೆ ರಾತ್ರಿಯಲ್ಲೆಲ್ಲ ವೀಡಿಯೋ ಎಡಿಟಿಂಗ್ ಮಾಡಿ ಬೆಳಗಾನ ಅಪ್ಲೋಡ್ ಕೊಟ್ಬಿಟ್ಟು ಮಲ್ಕೊಂಡಿದ್ದೀನಿ. ಸೊ ನೆಟ್ ಇಲ್ದೇ ಕರೆನ್ಸಿ ಹಾಕಿಸ್ಕೊಳ್ಳೋಕ್ಕೂ ನೆಟ್ ಹಾಕಿಸ್ಕೊಳ್ಳೋಕ್ಕೂ ತುಂಬ ಕಷ್ಟಪಟ್ಟು ಕೆಲವೊಂದು ಸಲ ನನ್ನ ಫ್ರೆಂಡ್ಗಳ ಹತ್ರನೂ ನೆಟ್ ಇಲ್ಲ, ಒಂದು ಸ್ವಲ್ಪ ನೆಟ್ ಪ್ಯಾಕ್ ಹಾಕಿ ಅಂತ ಹೇಳಿ ಹಾಕಿಸ್ಕೊಂಡು ಅನಂತರ ಅವ್ರಿಗೆ 1 ದಿನ 2 ದಿನ ಆದಮೇಲೆ ಅಮೌಂಟ್ನ ಫೋನ್ಪೇ ಮಾಡಿದ್ದೀನಿ. ಅಮೌಂಟ್ ಇಲ್ಲದೇ ಕಾರಣ ತುಂಬ ಕಷ್ಟಪಟ್ಟಿದ್ದೀನಿ ಗೈಸ್. ಕರೆನ್ಸಿ ನೆಟ್ಗೆ ಎಲ್ಲ ಕಷ್ಟಪಟ್ಟು ಕೆಲವೊಬ್ರು ಕೈಲಿ ಅನ್ನಿಸ್ಕೊಂಡು ಮಾಡಿಸ್ಕೊಂಡು, ಅದುವೇ ಈ ಸಂಬಂಧಿಕರು ಅಂತ ಇರ್ತಾರಲ್ಲ ಅವ್ರುಗಳೇ ಜಾಸ್ತಿ ಎಲ್ಲ ಮಾಡಿಸ್ಕೊಂಡು ಇವತ್ತು ಒಬ್ಬಳು ಯೂಟ್ಯೂಬರ್ ಆಗಿ ಯೂಟ್ಯೂಬಿಂದ ಸಂಬಳ ತಗೊಂಡು ಈ ಖುಷಿ ವಿಚಾರನ ನಿಮ್ಮ ಹತ್ರ ಹೇಳ್ಕೊತಾ ಇದ್ದೀನಿ. ಆ್ಯಂಡ್ ನಿಮಗೇನೋ ತೋರಿಸ್ತೀನಿ, ಇಲ್ಲೇ ಇಟ್ಟಿದ್ದೀನಿ. ಸೊ ಎಲ್ಲ ದುಡ್ಡು ತಂದರೆ ನಾನೇನು ತಂದಿದ್ದೀನಿ ಹೇಳಿ, ನನ್ನ ಮಗಳ ಕಾನ್ವೆಂಟ್ಗೆ ಅಡ್ಮಿಷನ್ ಮಾಡಿದಂತಹ ರೆಸಿಪ್ಟ್ ತಂದಿದ್ದೀನಿ. ನಿನ್ನೆ ನಾನು ಹೋಗಿ ಅಡ್ಮಿಷನ್ ಮಾಡಿದೆ, ನೀವೆಲ್ಲ ನೋಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಯಾರ್ಯಾರೆಲ್ಲ ಆ ವಿಡಿಯೋ ನೋಡಿಲ್ಲ, ನನ್ನ ಮಗಳನ್ನ ಅಡ್ಮಿಷನ್ ಮಾಡಿರೋ ವಿಡಿಯೋ ದಯವಿಟ್ಟು ನೋಡಿ, ನನ್ನ ಎಡವಟ್ಟುಗಳು ನೋಡಿ, ನನ್ನ ಕಷ್ಟಗಳು ನೋಡಿ, ಅದರಲ್ಲಿ ಎಲ್ಲ ಇದೆ ಸಿಂಗಲ್ ಪೇರೆಂಟ್ ಆಗಿ. ಸೊ ಇನ್ನೊಂದು ಏನಂತ ಹೇಳಿದ್ರೆ, ಇದಕ್ಕೆ ನಾನು ಕಟ್ಟಿರೋ ಅಂಥದ್ದು 7,000 ರೂಪೀಸ್ ಕಟ್ಟಿದ್ದೀನಿ. ಆ್ಯಂಡ್ 8,000 ಚಿಲ್ಲರೆ ಬಂದಿತ್ತು. ಅದೇ ಸ್ವಲ್ಪ ಖರ್ಚು ಆಯಿತು. ನಿಮಗೆ ಗೊತ್ತಿರುತ್ತಲ್ಲ, ಕೃತು ಏನೇನಾದ್ರು ಕೆಲವೊಂದು ಕೇಳ್ತಿರ್ತಾಳೆ. ನಾನು 1-1.5 ಸಾವಿರದಷ್ಟು ಅಮೌಂಟ್ನ ಖರ್ಚು ಮಾಡಿಕೊಂಡೆ ಒಂದು ತಿಂಗಳಿಂದ. ಕರೆನ್ಸಿ ಆಗಿರ್ಬೋದು, ನೆಟ್ ಆಗಿರ್ಬೋದು, ಅದಕ್ಕೆಲ್ಲ 1,000 1.5 ಸಾವಿರದಷ್ಟು ಖರ್ಚಾಯಿತು ಅಮೌಂಟು. ಇನ್ನು 7,000 ಅಮೌಂಟು ನನ್ನ ಫೋನ್ಪೇಲಿತ್ತು. ಅದನ್ನು ನಾನು ಫೋನ್ಪೇ ಮಾಡಿ ನನ್ನ ಮಗಳನ್ನು ಕಾನ್ವೆಂಟ್ಗೆ ಅಡ್ಮಿಷನ್ ಮಾಡಿದ್ದೀನಿ. ಸೊ ನನಗೆ ತುಂಬ ಖುಷಿ ಇದೆ. ನಾನು ಕಷ್ಟಪಟ್ಟು ದುಡ್ದಿರೋ ದುಡ್ಡಲ್ಲಿ ನನ್ನ ಮಗಳನ್ನು ಕಾನ್ವೆಂಟ್ಗೆ ಸೇರಿಸಿದ್ದೀನಿ. ಆ್ಯಂಡ್ ನಿಮ್ಮ ಅಪ್ಪ ಅಮ್ಮ ಹೆಲ್ಪ್ ಮಾಡಲ್ವ ಅಂತ ಕೇಳ್ಬೋದು. ನಿಮಗೆ ಗೊತ್ತು ನಮ್ಮದು ಪರಿಸ್ಥಿತಿ ಹೇಗಿದೆ ಅಂತ. ಆ್ಯಂಡ್ ಅವರು ಹೆಲ್ಪ್ ಮಾಡ್ತಾರೆ. ನಮ್ಮಮ್ಮ ಅಂತೂ ಬಡ್ಡಿ ಸಾಲ ಮಾಡಿದ್ರೂ ಓಸೋಣ ಅಂತ ಹೇಳಿ ನಾನು ಬೇಡ ಅಂದೆ. ಎಷ್ಟೇ ಕಷ್ಟ ಆದ್ರೂ ನೀವು ಬೇರೆದೆಲ್ಲ ಮಾಡಿ ಮೊಮ್ಮಗಳಿಗೆ ಉಣ್ಣೋದು, ತಿನ್ನೋದು, ಬಟ್ಟೆ ಎಲ್ಲ ಮಾಡಿ, ಬಟ್ ಎಜುಕೇಷನ್ಗೆ ಸಂಬಂಧಪಟ್ಟಿದ್ದು ಏನೇ ಆದ್ರೂ ನನಗೆ ಯಾರ ಹೆಲ್ಪು ಬೇಡ. ಎಷ್ಟೇ ಕಷ್ಟ ಆಗಲಿ ನಾನು ಕಟ್ತೀನಿ, ನಾನು ನೋಡ್ಕೋತೀನಿ ಅಂತ. ಬಿಕಾಸ್ ಅವತ್ತು ಹಿಂದಿನ ವ್ಲಾಗಲ್ಲೂ ಹೇಳಿದ್ದೀನಿ, ಇವತ್ತು ಹೇಳ್ತಿದ್ದೀನಿ. ಅವತ್ತು ಲಾಸ್ಟು ಪೂಜೆ ಮಾಡೋ ಟೈಮಲ್ಲಿ ನನ್ನ ಗಂಡನಿಗೆ ನಿಮ್ದು ಏನೈತೆ ನಾನು ಅದನ್ನು ನಡೆಸ್ಕೊಡ್ತೀನಿ ಸಂತು ಅಂತ ಕಿರುಚ್ಕೊಂಡಿದ್ದೀನಿ ಜೋರಾಗಿ. ಅದನ್ನು ಅಲ್ಲಿದ್ದಂಥ ಜನಗಳು ಕೂಡ ಕೇಳಿಸ್ಕೊಂಡಿದ್ದಾರೆ. ಸೊ ನಿನ್ನ ಆಸೆ ಏನಿತ್ತು, ನಾನು ಅದೇ ರೀತಿ ಮಾಡ್ತೀನಿ ಸಂತು ಅಂತ. ನನ್ನ ಸಂತುಗೆ ಒಂದು ಆಸೆ ಇತ್ತು, ಯಾರ ಹಂಗು ಅಂದರೆ ಗೊತ್ತಿರುತ್ತೆ ಹಳ್ಳಿಯವರಿಗೆ, ಐ ಮೀನ್ ಯಾರ ಅಂಡರಲ್ಲೂ, ಯಾರ ಕೆಳಗೆ ಕೈ ಕೆಳಗಡೆನೂ ಮಗುನ ಸಾಕಬಾರ್ದು ಅಂತ. ಅಂದರೆ ಅಪ್ಪ ಅಮ್ಮ ಕೈ ಕೆಳಗಡೆ ಅಂತ ಅಲ್ಲ, ಇವಾಗ ನಾನು ಬದುಕ್ತಾ ಇರೋದೇ ಅವರ ನೆರಳಲ್ಲಿ, ನನ್ನ ಅಪ್ಪ ಅಮ್ಮ ನೆರಳಲ್ಲೇ ನಾನು ನನ್ನ ಮಗಳು ಬದುಕ್ತಾ ಇರೋದು. ಬಟ್ ಬೇರೆಯವ್ರ ಹತ್ರ ಈಸ್ಕೊಂಡು, ರಿಲೇಷನ್ಗಳು, ಸಂಬಂಧಿಕರು, ಮತ್ತೊಬ್ಬರು ಅಂತ ನಾವು ಅವ್ರ ಹತ್ರ ದುಡ್ಡು ಇಸ್ಕೊಂಡು ಓದಿಸಿ ಮುಂದೊಂದು ದಿನ ಅವ್ರು ಅಂತಾರೆ ಏನಂತ, ನಾನು ದುಡ್ಡು ಕೊಟ್ಟಿದ್ದೆ, ನಾನು ಮಾಡಿದ್ದೆ, ನಾನು ಹೇಳ್ದಂಗೆ ಕೇಳಬೇಕು ನೀನು, ನಾನು ಹೇಳ್ದಂಗೆ ಬದುಕಬೇಕು. ಬಿಕಾಸ್ ಯಾಕಂದರೆ ನನ್ನ ಗಂಡನಿಗೆ ಅದೆಲ್ಲ ಎಕ್ಸ್ಪೀರಿಯನ್ಸ್ಗಳು ಆಗಿತ್ತು. ಅವ್ರ ಮನಸ್ಸಿಗೆ ತುಂಬ ನೋವಾಗಿತ್ತು. ಒಂದಿನ ಟೆರೆಸ್ ಮೇಲೆ ಕೂತಿದಾಗ ನನಗೆ ಎಲ್ಲನೂ ಹೇಳ್ಕೊಂಡ್ರು. ಆ್ಯಕ್ಚುಲಿ ಹೇಳಿದ್ದಾರೆ, ಹೊತ್ಕೊಂಡು ಹೇಳಿದ್ದಾರೆ. ಅವ್ರು ಹೇಳಿದೊಂದೇ ಮಾತು, ಸುಷ್ಮಾ ಎಷ್ಟೇ ಕಷ್ಟ ಆಗಲಿ ಸುಷ್ಮಾ,
ನಾವಿಬ್ಬರೇ ಓದಿಸೋಣ. ಎಲ್ಲಿ ಓದಿಸ್ತೀವಿ ಅದು ಗೊತ್ತಿಲ್ಲ, ಕಷ್ಟಪಟ್ಟು ಓದಿಸೋಣ. ಅವಳು ಎಲ್ಲಿ ತನಕ ಓದ್ತಾಳೆ ಅಲ್ಲಿ ತನಕ ಓದಿಸೋಣ. ಅವಸಂತದ್ದು ಸ್ವಲ್ಪ ಎಜುಕೇಷನ್ ಕಡಿಮೆನೇ ಇತ್ತು, ಬಟ್ ಅವ್ರಿಗೆ ಇಂಟ್ರೆಸ್ಟ್ ಇರಲಿಲ್ಲ ಓದೋಕ್ಕೆ. ಅವ್ರು ಹೇಳಿದ್ರು, ನಾನಂತೂ ವಿದ್ಯೆ ತಲೆಗೆ ಹತ್ತಿಲ್ಲ ಸುಷ್ಮಾ, ನನ್ನ ಮಗಳನ್ನ ಅವಳು ಎಲ್ಲಿ ಗಂಟ ಓದ್ತೀನಿ ಅಂತೇಳಿ ಅಲ್ಲಿ ಗಂಟ ನಾವು ಓದಿಸೋಣ, ಇಬ್ಬರು ಕಷ್ಟಪಟ್ಟು ಓದಿಸೋಣ. ಬೇರೆಯವ್ರ ಹತ್ರ ಸಾಲ ಇಸ್ಕೊಳ್ಳೋದಾಗಲಿ, ರಿಲೇಷನ್ನು ಸಂಬಂಧಿಕರು ಅಂತ ಅವ್ರ ಹತ್ರ ಇಸ್ಕೊಂಡು ಬೇಡ, ನಾನು ಅನುಭವಿಸ್ತಾ ಇರೋದೇ ಸಾಕು ಇವತ್ತು. ಸೊ ಅಣ್ಣ ಕೈ ಕೆಳಗಡೆ ಬೆಳೆದು ಅನುಭವಿಸ್ತಾ ಇರೋದೇ ಸಾಕು, ನನ್ನ ಮಗಳಿಗೆ ಪರಿಸ್ಥಿತಿ ಬೇಡ ಅಂತ ನಾವಿದ್ದಂಥ ಬಾಡಿಗೆ ಮನೆ ಟೆರೆಸ್ ಮೇಲೆ ನನ್ನ ಗಂಡ ಹೇಳಿದ್ದ. ಸೊ ಅದು ಇನ್ನೊಬ್ಬ ವ್ಯಕ್ತಿಗೂ ಗೊತ್ತು. ಆ್ಯಕ್ಚುಲಿ ನನಗೆ ಆ ವ್ಯಕ್ತಿ ಹೆಸರು ಹೇಳೋಕ್ಕೆ ಇಷ್ಟ ಇಲ್ಲ, ಯಾಕಂದರೆ ನಾವಿಬ್ಬರು ಮಾತಾಡಬೇಕಾದ್ರೆ ಆ ವ್ಯಕ್ತಿ ಅಲ್ಲಿದ್ದರು. ಓಕೆ, ನನ್ನ ತಮ್ಮ ಅಂತ ಹೇಳ್ತಿದ್ದೆ ನನ್ನ ಸ್ವಂತ. ಬೇಡ, ನಂಗೆ ಅವ್ರ ಹೆಸರನ್ನು ಹೇಳೋಕ್ಕೆ ಇಷ್ಟ ಇಲ್ಲ. ತಮ್ಮನ ಥರನೇ ಸಾಕೊಂಡಿದ್ದ. ಸೊ ಅವನು ಇದ್ದ, ಅವನು ಪ್ರತಿಯೊಂದು ವಿಚಾರಗಳು ಗೊತ್ತು ಅವನಿಗೆ. ಸೊ ಅವನ ಹತ್ರ ನನ್ನ ಹತ್ರ ನಮ್ಮ ಸ್ವಂತ ಎಲ್ಲ ಶೇರ್ ಮಾಡ್ಕೊಂಡಿದ್ದ. ಸೊ ನಾನು ಹೇಳ್ತೀನಿ ಇವತ್ತು ಹೆಮ್ಮೆಯಿಂದ, ನನ್ನ ಸ್ವಂತ ಆತ್ಮ ಪಂಚಭೂತಗಳಲ್ಲಿ ಏನು ಇರುತ್ತೆ, ಎಲ್ಲೋ ಒಂದು ಕಡೆ ಇರುತ್ತೆ. ಅವನಿಗೆ ಗೊತ್ತಿರುತ್ತೆ ನಾನು ಕಷ್ಟಪಟ್ಟು ದುಡ್ದಿರೋ ಯೂಟ್ಯೂಬ್ ದುಡ್ಡಲ್ಲಿ ನಮ್ಮ ಮಗಳನ್ನು ಕೃತಜ್ಞನ ನಾನು ಕಾನ್ವೆಂಟ್ಗೆ ಹಾಕಿದ್ದೀನಿ. ಯಾರ ಹತ್ರನೂ ಒಂದು ನಯಾ ಪೈಸಾ ಇಸ್ಕೊಂಡಿಲ್ಲ, ಯಾರ ಹತ್ರನೂ ಬೇಡಿಲ್ಲ, ಯಾರು ನನ್ನ ಆಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಹಂಗಿಸಿ ಮಾತಾಡೋ ಅವಶ್ಯಕತೆ ಇಲ್ಲ. ಹಿಂದ್ಗಡೆ ಮುಂದ್ಗಡೆ ಓಕೆ, ನನ್ನ ಲೈಫ್ ಬಗ್ಗೆ ನನ್ನ ಮಗಳ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ. ನಾನು ಬದುಕಿದ್ದೀನಿ. ಓಕೆ, ಅಮ್ಮ ಅನ್ನೋಳೊಬ್ಳು ಬದುಕಿದ್ದಾಳೆ. ನನ್ನ ಕೈಲಾದಷ್ಟು ನಾನು ನನ್ನ ಮಗಳನ್ನ ಓದಿಸ್ತೀನಿ. ಈ ಒಂದು ಫಸ್ಟ್ ಹೆಜ್ಜೆ ಅಂತ ಏನು ಹೇಳ್ತಾರೆ ಅದನ್ನು ನಾನು ಮುಂದೆ ಇಟ್ಟಿದ್ದೀನಿ. ಅದೆಲ್ಲ ನಿಮ್ಗಳ ಸಪೋರ್ಟಿಂದಾನೆ. ಒಂದು ನನ್ನ ಗಂಡನ ಆಶೀರ್ವಾದ, ನಮ್ಮ ಅಪ್ಪ ಅಮ್ಮ ಸಪೋರ್ಟು, ನನ್ನ ಫ್ರೆಂಡ್ಸ್ ಸಪೋರ್ಟು, ಹಾಗೆ ನಿಮ್ಮ ವ್ಯೂವರ್ಸು ಸಬ್ಸ್ಕ್ರೈಬರ್ಸ ಏನು ಹೇಳಿ ಸಪೋರ್ಟು, ಪ್ರೀತಿ, ಆಶೀರ್ವಾದ. ಥ್ಯಾಂಕ್ ಯು ಸೋ ಮಚ್ ಯೂಟ್ಯೂಬ್ ಫ್ಯಾಮಿಲಿ. ನೀವಿಲ್ಲದೆ ನಾನಂತೂ ಇಲ್ಲವೇ ಇಲ್ಲ. ನೀವುಗಳು ನನ್ನ ವೀಡಿಯೋಸ್ ನೋಡ್ತೀರಾ, ಸಪೋರ್ಟ್ ಮಾಡ್ತೀರಾ, ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಧೈರ್ಯ ಹೇಳ್ತೀರಾ. ನಿಮ್ಮಿಂದ ಇವತ್ತು ನಾನು ದುಡ್ಡು ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ. ಇದಕ್ಕೆಲ್ಲ ನೀವೇ ಕಾರಣ. ನಾನು ವೀಡಿಯೋಸ್ ಮಾಡೋದು ನನ್ನ ಕಷ್ಟ ಎಷ್ಟಿದೆ ಅದನ್ನು ಇಷ್ಟಪಟ್ಟು ನನ್ನ ವೀಡಿಯೋಸ್ನ ನೀವು ನೋಡ್ತಾ ಇದ್ದೀರಾ ಅಂದರೆ ಇದು ನಿಮಗೂ ಸಲ್ಲುತ್ತೆ. ಆ್ಯಕ್ಚುಲಿ ನಿಮಗೂ ಸಲ್ಲುತ್ತೆ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಆ್ಯಂಡ್ ನಾನು ಸೇರಿಸಿದಂತಹ ಕಾನ್ವೆಂಟ್ಗೆ ಇನ್ನೂ ಅಮೌಂಟ್ ಬ್ಯಾಲೆನ್ಸ್ ಇದೆ. ನಾನು ಸ್ವಲ್ಪ ಟೈಮ್ ಎಲ್ಲ ತೊಗೊಂಡು ಬಂದಿದ್ದೀನಿ. ಸೊ ನೋಡೋಣ ಮುಂದೆ ಹೇಗಾಗುತ್ತೆ ಅಂತ. ಇವಾಗ 7,000 ಕಟ್ಟಿದ್ದೀನಿ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್. ಈಗ ದುಡ್ಡಿಲ್ಲ ನನ್ನ ಹತ್ರ, ನನ್ನ ಮಗಳನ್ನ ಸೇರಿಸಿರೋಂಥ ರೆಸಿಪ್ಟ್ ಇದೆ. ಥ್ಯಾಂಕ್ ಯು. ನಿಮ್ಮ ಪ್ರೀತಿ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತೀನಿ. ಆ್ಯಂಡ್ ನನ್ನ ಮೇಲೆ, ನನ್ನ ಮಗಳ ಮೇಲೆ, ನನ್ನ ಚಾನಲ್ ಮೇಲೆ ಹೀಗೆ ಇರಲಿ. ಥ್ಯಾಂಕ್ ಯು ಅನಂತ ಕೋಟಿ ಧನ್ಯವಾದಗಳು. ನಾನು ಯಾವಾಗಲೂ ಯೂಟ್ಯೂಬ್ಗೆ, ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ ನಾನು ಕೃತಜ್ಞಳಾಗಿರ್ತೀನಿ.